ಕೆಂಚಮ್ಮ ಕೆಂಚಮ್ಮ ಏನು ಗುಂಡಮ್ಮ ಬಾ ಉಂಡು ಬಂದೆ ಅಲ್ಲೇನೆ ಹಾಂ ಏನು ಸಮಾಚಾರ? ಏನು ಇಲ್ಲಮ್ಮ, ಏನೋ ಒಂದಿಟ್ಟು ಮಾತಾಡ್ಬೇಕಾಗಿತ್ತು ನಿಮ್ತ ಎಲ್ಲನ, ಅದಕ್ಕೆ ಬಂದಮ್ಮ. ಹಾಂ ಎಲ್ಲಿ ಲಸ್ಮಕ್ಕ ಕಾಣ್ತಿಲ್ಲ, ಎಲ್ಗೋದ್ಲು? ಅವಳ ಇವಾಗಿನ ಅಲ್ಲಿ ಎಲ್ಲ ಭಾಗ್ಯ ಮರ್ಮಂತಕ್ಕೆ ಹೋಗ್ಬತ್ತೀನಿ ಅಂತ ಹೋದ್ಲಮ್ಮ. ಯಾಕೆ ಗುಂಡಮ್ಮ, ಏನಾಗಬೇಕಾಯ್ತು? ಏನೂ ಇಲ್ಲಮ್ಮ, ಆ ಸಾವುಕಾರರು ಮನೆಯವ್ರು ಬಂದೇವ್ರಿ. ಏನೋ ಕೇಳ್ಬೇಕಂತೆ ನಿಮ್ಮನ್ನೆಲ್ಲನ, ಅದಕ್ಕೇನೆ ನಾನು ಕರ್ಕೊಂಬಂದ್ರು. ಬಾ ನೀನು ಹೇಳಿವೆಂತಿ ಅಂತಾನೆ ಹೊರಗೆ ನಿಂತೇವ್ರಿ. ಕರಿಯನ್ ಒಳಕ್ಕೆ ಅವ್ರನ್ನ ಸಾವುಕಾರ ಮನೆಯವ್ರನ್ನ. ಅವರ ಸಾವುಕಾರ ಮನೆಯವರ ಯಾರ್ಯಾರು ಬಂದೇವ್ರಿ? ಯಾಕೆ ಬಂದೇವ್ರು ನಮ್ಮಂತಕ್ಕೆ? ಏನು ಬೇಕಂತೆ ಅವ್ರಿಗೆ? ಏನೂ ಇಲ್ಲ, ಲಸ್ಮಕ್ಕನು ಬರ್ಲಿ ಇರು, ಎಲ್ಲರೂ ಬಂದಮೇಲೆ ಒಂದೇ ಸಲ ಮಾತಾಡೋಣ. ಏನೋ ನಿಮ್ಮ ತಗೆ ಏನೋ ಕೇಳಕ್ಕೆ ಬಂದೇವ್ರಿ ಅವರು. ಈಗ ಅವ್ರನ್ನ ಒಳಗೆ ಕರಿಯನೋ ಬ್ಯಾಡವೋ ಹೇಳಪ್ಪ. ಅಲ್ಲೇ ನಿಂತೇವ್ರೆ, ಬರ್ರಿ ಒಳಕ್ಕೆ ಅಂತಂದ್ರೆ ನಾವು ಬರಲ್ಲ. ಅವ್ರನ್ನ ಮೊದಲು ಕೇಳೋಗು, ಆಮೇಲೆ ಒಳಕ್ಕೆ ಬಂದಾಗ ನಮ್ಮನ್ನೇನೋ ಯಾಕೆ ಬಂದ್ರಿ ಅಂತ ಕೇಳಿರಿ ನಮ್ಗೊಂಥರ ಆಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅಲ್ಲೇ ನಿಂತೇವ್ರಮ್ಮ. ಈಗ ಒಳಗೆ ಕರಿಯನೋ ಬ್ಯಾಡವೋ ಹೇಳಮ್ಮ. ಗುಂಡಮ್ಮ, ನಮ್ಮನ್ನೇನು ಅವ್ರಂಗೆ ಅಂತ ತಿಳ್ಕೊಂಡವ್ರು ಏನವರು? ಮನೆ ಬಾಗ್ಲಿಗೆ ಬಂದಾರನ್ನ ನಾವು ಬಾಗ್ಲಾಗ ನಿಲ್ಸಿ ಎಂದು ಮಾತಾಡಲ್ಲ. ಅವರು ಶತ್ರುನೇ ಆಗಿರ್ಲೇಳು ನಮಗೆ, ಅಗ್ಯಾರಿ ಆಗ್ಲೇಳು, ನಾವು ಒಳಗೆ ಕರ್ದೆ ಮಾತಾಡ್ಸೋದು. ಅದೇ ಅವರಾದ್ರೆ ಬಡವರು ಕೀಳ್ ಜನ ಕೂಲಿ ಮಾಡ್ಕೊಂಡು ತಿಂಬಾರು ಅಂತ ಹೇಳಿ ಮನೆ ಒಳಗೆ ಬಿಡ್ಕಮ್ಮಲ್ಲ. ನಾವೇನು ಹಂಗೇನು ಯಾರಿಗೂ ಭೇದ ಭಾವ ಮಾಡಲ್ಲ. ಕರಿ ಒಳಕ್ಕೆ, ಒಳಗೆ ಹೊರಗೆ ಯಾಕೆ ನಿಂತೇವ್ರೆ, ಕರಿ ಒಳಕ್ಕೆ, ಅದೇನು ಅಂತ ಮಾತಾಡೋಣ. ನಾವೇನೇನು ಅವ್ರಂಥ ಜನ ಅಲ್ಲ, ಸಣ್ಣ ಜನ ಅಲ್ಲ ಬಾಗ್ಲಾಗೆ ನಿಲ್ಸಿ ಮಾತಾಡಕ್ಕೆ. ಅದು ಸರಿ ಕಣಿ ಕೆಂಚಮ್ಮ, ನಾನು ಹಂಗಂದೆ. ಅವ್ರೇನು ಹಂಗೆಲ್ಲ ಏನು ಅಂಬಲ್ಲ, ಬರ್ರಿ ಅಂತಾನೆ, ಆದ್ರೂ ಕೇಳಲಿಲ್ಲ. ಸಾವುಕಾರ್ರೆ, ಕಾಳಮ್ಮರೇ, ರಾಜ, ಮಲ್ಲಿ, ಬರ್ರಪ್ಪ ಒಳಕ್ಕೆ, ಬರ್ರಿ ಒಳಕ್ಕೆ. ಗುಂಡಜ್ಜಿ, ಎಲ್ಲಿ ಲಸ್ಮಕ್ಕ ಇಲ್ವೇ ಮನೆಯಾಗೆ? ಎಲ್ಲಿ ಹೋಗೈತಂತೆ? ಅವಳು ಇಲ್ಲೇ ಎಲ್ಲ ಭಾಗ್ಯ ಮರ್ಮಂತಕ್ಕೋ ಎಲ್ಗೋ ಹೋಗ್ಯವಳಂತೆ, ಬೊತ್ತಾಳಿ ಈಗಲಾಗಲ್ಲ. ಬರ್ರಿ ನೀವು ಕುಕ್ಕ ಬರ್ರಿ. ಕರಿ ನಿಮ್ಮ ಅತ್ತಿನೂ ಮಾವನೂ, ಯಾಕೆ ಅವ್ರಿಂದ ಅಲ್ಲಿ ನಿಂತೇವ್ರಿ? ಅತ್ತೆ ಮಾವ ಒಳಗೆ ಬರ್ರಿ, ಕರಿತಾಯ್ತು ಬಾ ಗುಂಡಜ್ಜಿ, ಬರ್ರಿ. ಕಾಳಿ ಕಾಳಿ ಕರಿತಾಯ್ತ, ನಡಿಯೇ ಒಳಕ್ಕೆ, ನಡಿಯೇ ಒಳಕ್ಕೆ. ಇಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ತಲೆ ಬಗ್ಗಿಸ್ಕೊಂಡು? ಇಲ್ಲಿಗಾನ ಬಂದ ಮೇಲೆ ಇಲ್ಲಿ ನಿಂತ್ಕೊಂಡು ಹೆಂಗೆ ಸರಿಯಾಗುತ್ತೆ ಹೇಳು? ಹೊರಗೆ ನಡಿ, ಒಳಕ್ಕೆ ಹೋಗಿ ಮಾತಾಡೋಣ. ನಾನು ಹೋಗಲ್ಲ, ನೀನೇ ನಡಿ, ನೀನೇ ನಡಿ ಮೊದಲು, ನಾನು ಬರ್ತೀನಿ ನಿನ್ನಿಂದೆ. ಎಂಥ ಗತಿ ಬಂತು ನೋಡು. ಸತ್ರು ಇವಳು ಮನೆ ಬಾಗಿಲಿಗೆ ಕಾಲಿಗೆ ಬ್ಯಾಡ್ದು ಅಂತ ಅಂದ್ಕೊಂಡಿದ್ದೆ ನಾನು. ಈಗ ನೋಡು, ಇವಳ ಮನೆ ಬಾಗಿಲಿಗೆ ಬರಂಗಾತು ನಾನು. ಅಯ್ಯೋ, ಎಂಥ ಸ್ಥಿತಿ ಬಂತಪ್ಪ ದೇವರೇ ನನಗೆ. ಅಯ್ಯೋ ಕಾಳಿ, ಇಬ್ರು ಒಟ್ಟಿಗೆ ಹೋಗೋಣ ಬಾ. ಈಗ ಅವನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಮ್ಮ ನೇತ್ರಮ್ಮನೂ ನಿಮ್ಮ ಅಪ್ಪನೂ ಅಲ್ಲೇ ಇರಬೇಕಾಗುತ್ತೆ. ಸುಮ್ಮನೆ ನಡಿ, ಈಗ ಅವೆಲ್ಲ ಮಾತಾಡಬೇಡ. ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಒಳ್ಳೆ ರೀತಿಲಿ ಮಾತಾಡಬೇಕು. ಇಲ್ಲ ಅಂದರೆ ಅಷ್ಟೇನೆ. ನಡಿ ಸುಮ್ಮನೆ ಬಾ, ನಾನು ಹೋಗ್ತೀನಿ, ನಾನೇ ಮುಂದೆ ಹೋಗ್ತೀನಿ, ನೀನು ಹಿಂದೆ ಬಾ. ಆತು, ನಡಿ ನೀನು ಮುಂದೆ, ಬರ್ತೀನಿ ನಾನು. ರಾಜ ಇದಾರೇನಪ್ಪ ಎಲ್ಲನ? ಊನಪ್ಪ ಇದ್ದಾರೆ ಅವರು. ಯಾಕಪ್ಪ ಇದ್ದಾರೆ? ಬಾ ಕುಕ್ಕ ಬಾ, ಯಮ್ಮ ಬಾ ಇತ್ಲಾಗೆ. ಎಲ್ಲ ಇದ್ದಾರೋ? ಅಲ್ಲ, ಮುಖ್ಯವಾಗಿ ಇರ್ಬೇಕಾಗಿರೋರೇ ಇಲ್ವಲ್ಲ, ಎಲ್ಗೋದ್ರು ಇಲ್ವೇ ಅವರು? ಯಾರಪ್ಪ, ಯಾರಿರ್ಬೇಕಾಗಿತ್ತು ನಿನಗೆ? ಅಯ್ಯೋ, ನಿನಗೆ ಅರ್ಥವಾಗಲಿ. ಲಸ್ಮಕ್ಕ ಇರಬೇಕಿತ್ತು ತಾನೇ ಮನೆಯಾಗೆ. ಆ ಯಮ್ಮನೆ ಇಲ್ಲ ಅಂತಂದ್ರೆ ಏನು ಮಾತಾಡಿ ಏನು ಪ್ರಯತ್ನ? ಅದಕ್ಕೇನೆ ಎಲ್ಗೋಗೈತಂತ ಯಮ್ಮ. ಸಾವುಕಾರ್ರೆ, ಲಸ್ಮಕ್ಕ ಇಲ್ಲೇ ಎಲ್ಲ ಹೊರಕ್ಕೆ ಹೋಗ್ಯವಳೆ, ಭಾಗ್ಯ ಮರ್ಮಂತಕ್ಕೋ ಎಲ್ಗೋ ಹೋಗ್ಯವಳಂತೆ. ಬತ್ತಾಳ ಅವಳು ಇವಾಗ. ಏನು ಯೋಚನೆ ಮಾಡಬೇಡಿ, ಬತ್ತಾಳೆ. ನೀವು ಬರ್ರಿ ಒಳಕ್ಕೆ, ಬರ್ರಿ. ಯಾಕೆ ಅಲ್ಲೇ ನಿಂತಿದ್ದೀರ? ಕಾಳಮ್ಮರೇ, ಬರ್ರಿ ಒಳಕ್ಕೆ. ಸೀನಪ್ಪ ಬಾರಪ್ಪ, ಕೆಳ ಕುಕ್ಕ ಬಾ ನೀನು. ಸಾವುಕಾರನು ಕಾಳಮ್ಮರು ಕುಕ್ಕಂಬ್ಲಿ ಅಲ್ಲಿ ಮಂಚದ ಮೇಲೆ. ಬರ್ರಿ ಸಾವುಕಾರ್ರೆ, ಕುಕ್ಕ ಬರ್ರಿ. ಪರವಾಗಿಲ್ಲ ಬಿಡು ಕೆಂಚಮ್ಮ, ನಾವು ನೆಲದಾಗೆ ಕುಕ್ಕಂತೀವಿ. ನೆಲನೇ ಚೆನ್ನಾಗೈತೆ, ಏನು ಬೇಡ. ಸೀನಪ್ಪಗೆ ಕಾಲು ಚೆನ್ನಾಗಿಲ್ವಲ್ಲ, ಅವನು ಅಲ್ಲೇ ಇರಲಿ. ನಾವು ಕೆಳಗೆ ಕುಕ್ಕಂತೀವಿ. ಬಾರಿ ಕಾಳಿ, ಬೈತ್ಲಾಗೆ. ಮಲ್ಲಿ, ರಾಜ, ಕುಕ್ಕಡ್ರಪ್ಪ ಕೆಳಕ್ಕೆ. ಸಾವುಕಾರ್ರೆ, ಕುತ್ಕೊಳ್ರಿ ಕೆಳಕ್ಕೆ ನೀವುನು. ಕಾಳಿ ಕಾಳಿ, ಹೇ ಕಾಳಿ, ಬಾ ಕುತ್ಕ ಬಾ. ಕಾಳಮ್ಮ ಕುತ್ಕಳೆ, ಯಾಕೆ ನಿಂತ ಇದೀಯಾ? ಕುಕ್ಕ. ಗುಂಡಜ್ಜಿ, ಎಲ್ಲಿ ಲಸ್ಮಕ್ಕ ಎಲ್ಗೋಗೈತಿ? ಹೋಗಿ ಕರ್ಕೊಂಬರನಿ, ನಾನೇನೆ ಹೋಗಿ. ಏನು ಬೇಡ ಬಿಡಪ್ಪ. ಅಲ್ಲಿ ಅವಳು ಹೋಗಿ ಶಾಣೆ ಒತ್ತಾತಂತೆ, ಬತ್ತಾಳೆ. ಕುಕ್ಕಡ್ರಿ ಒಂದು ಶಾಣೆ ಹೊತ್ತು. ರಾಜ, ಕಾಪಿ ಕಾಸ್ಕೊಂಬರನೇನಪ್ಪ, ಎಲ್ಲರೂ ಕುಡಿತೀರಿ ಕಾಪಿನ? ಏನು ಬೇಡ ಕಣಕ, ಕಾಪಿನೂ ಬೇಡ, ಏನು ಬೇಡ. ಲಸ್ಮಕ್ಕಾಯಿ ಬಂದಿದ್ರೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು ಜಲ್ದು ಅಂತ ಅಷ್ಟೇನೆ. ಎಲ್ಗೋತೋ ಏನವಕ್ಕ, ಎಷ್ಟೊತ್ತಿಗೆ ಬರುತ್ತೆ? ಇರು, ಬತ್ತಾಳೆ ಇವಾಗ. ಅಲ್ಲೇ ಹೋಗಿ ಶಾಣೆ ಒತ್ತಾತು. ಏನು ಭಾಗ್ಯ ಮರ್ಮಂತಕ್ಕೆ ಹೋಗಿ ಬರ್ತೀನಿ, ಯಾತ ದುಡ್ಡು ಯಾತ ಕೊಡಬೇಕು ಅವಳಿಗೆ, ಕೂಲಿ ದುಡ್ಡ ಅಂತ ಹೇಳ್ತಿದ್ಲು. ಕೊಟ್ಟು ಬರಕ್ಕೆ ಹೋಗಿರ್ಬೇಕೇನ. ಬತ್ತಾಳಿರು. ಇದೇನಪ್ಪ ಇದು ಆಶ್ಚರ್ಯ? ಸಾವುಕಾರ ಸಿದ್ದಪ್ಪರು, ಕಾಳಮ್ಮರು ಲಸ್ಮಕ್ಕರ್ ಮನೆ ತಕ್ಕ ಬಂದೇವ್ರಿ ಅಂತ ಅಂದ್ರೆ ಇವತ್ತು ಏನೋ ಅದ್ಭುತ ನಡೆಯುತ್ತೆ ಅನ್ಸುತ್ತೆ. ಭಾಗ್ಯಮ್ಮ, ಎಲ್ಲ ಲಸ್ಮಕ್ ಬರ್ಲಿಲ್ವೇನಿ? ನಿಮ್ಮ
ಬಂದ್ಲು ಹ್ಞೂ ನಮ್ಮಂತಕ್ಕೆ ಬಂದಿದ್ಲು. ನಾನು ಅವಳು ಜೊತೆಗೆ ಬಂದ್ವಿ ಇಲ್ಲಿ. ಅಲ್ಲ ಇದ್ದಾಳೆ ಬತ್ತಾಳಿರು. ಲಸ್ಮಕ್ಕ ಬಾರಿ ಇಲ್ಲಿ ನೋಡ್ ಬಾರಿ ಇಲ್ಲಿ ನಿಮ್ಮ ಮನೆಗೆ ಯಾರು ಬಂದೇವ್ರಿ ಅಂತನ ಜಲ್ದ್ ಬಾ. ಯಾರು ಬಂದೇವ್ರೆ ಭಾಗ್ಯಮ್ಮ ಅಂತವ್ರು? ಬಾ ಇಲ್ಲಿ ನೋಡ್ ಬಾ. ಊರಿಗೆ ದೊಡ್ಡ ಸಾವುಕಾರರು ಮನೆಯವರು ನಿಮ್ಮನೆ ಬಾಗಿಲಿಗೆ ಬಂದೇವ್ರಿ. ಬಾ ನೋಡ್ ಬಾ ಇಲ್ಲಿ ಒಳಕ್ ಬಂದು ಒಂದಿಟ. ಏನು ಹೇಳ್ತಾ ಇದೆಯಾ ಭಾಗ್ಯಮ್ಮ? ಯಾರು ಬಂದಿರೋದು? ಅದೇ ಕಣಿ ನಮ್ಮೂರಿಗೆ ದೊಡ್ಡ ಸಾವುಕಾರರು ಇದಾರಲ್ಲ, ಸಾವುಕಾರ ಸಿದ್ದಪ್ಪರು ಕಾಳಮ್ಮರು ಎಲ್ಲ ಬಂದವ್ರೆ ನಿನ್ನ ನುಡಿಕೊಂಡು. ಯಾಕನ ಬಾ ಕೇಳ್ಬಾ ಯಾಕೆ ಅಂತನ. ನಿನ್ನೆ ಕಾಯ್ತಾ ಇದಾರೆ ಪಾಪ. ದೊಡ್ಡ ಸಾವುಕಾರ ಅವ್ರ ಮನೆಗೆ ಅವ್ರ ಸಾವುಕಾರ ಬಿಡೇ ಭಾಗ್ಯಮ್ಮ. ಅವ್ರ ಸಾವುಕಾರ ಆದ್ರೆ ನಮ್ಗೇನು ಬರಂಗೈತೆ ಭಾಗ್ಯ? ಇಷ್ಟಕ್ಕೂ ಯಾಕೆ ಬಂದೇವಂತೆ ಹೊಸುನು? ಯಾಕೆ ಬಂದೇವ್ರು ಏನು? ಬಾ ಪಾಪ ಯಾಕೋನ ನಿನ್ ಕೇಳ್ಕೊಂಡ್ ಬಂದೇವ್ರಿ. ಲಸ್ಮಕ್ ಬರ್ಲಿಲ್ವೇ ಅಂತನ ಅವಾಗಿಂದ ಕಾತ್ಕೊಂಡು ಕುಕ್ಕೊಂಡಿದಾರಂತೆ. ಬಾ ಕೇಳ್ಬಾ ಬಂದು ಯಾಕೆ ಬಂದೇವ್ರಿ ಎಂಬದ. ಏನತ್ತೆ ಅಲ್ಲ ನಮ್ಮನೆಯಕ್ಕೆ ಯಾರ್ಯಾರೋ ಬಂದು ಕುಕ್ಕೊಂಡಿದ್ದಾರೆ. ಏನ್ ಬೇಕಂತೆ ಅವಕ್ಕೆ? ನಾವು ಬಡವರು, ಅವ್ರಂಗೆ ಸಾವುಕಾರಲ್ಲ, ಅವ್ರಿಗೆ ಏನು ಕೊಡಕ್ಕಾಗಲ್ಲ ನಮಗೆ. ಸುಮ್ಮನೆ ಹೋಗ್ರಿ ಅಂತ ಹೇಳ್ರಿ. ಯಾಕೆ ಬಂದೇವ್ರಂತ ಇಲ್ಲಿಗೆ? ಲಸ್ಮಕ್ಕ ಅದು ಸಾವುಕಾರರು ಮತ್ತೆ ಕಾಳಮ್ಮರು ನಿಂತ ಏನೋ ಕೇಳಬೇಕಂತೆ ಕಣೆ. ಅದಕ್ಕೇನೆ ನೀವೇ ಹೋಗಿ ಕೇಳ್ರಿ ಅಂತಂದ್ರೆ ನಾವು ಹೋಗಲ್ಲ ಅಂತ ಹೇಳಿ ನಮ್ಮಂತ ಕುಡಿಕೊಂಡ್ ಬಾರ್ಗುಂಡಜ್ಜಿ ನೀನು ಹೇಳಿವಂತೆ. ನೀನು ಹೇಳಿರೆ ಕೇಳ್ತಾರೆ ಅಂತ ಹೇಳಿ ನನ್ನ ಕರ್ಕೊಂಬಂದೇವ್ರಮ್ಮ. ಏನೋ ಮಾತಾಡ್ಬೇಕಂತೆ. ಮಾತಾಡೋಣ ಸರ್ ಕೂಕಂಡು ಮಾತಾಡಿದ್ರೆ ಬಗೆಹರಿಯುತ್ತೆ. ನಂತಾಗೇನು ಮಾತು ಅವರಿಗೆ? ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ. ಅವ್ರ ಮಾತಾಡೋಕ್ಕೆ ನನಗಿಷ್ಟನೂ ಇಲ್ಲ. ಸುಮ್ಮನೆ ಎದ್ದೋಗ ಕೇಳು. ಅಲ್ಲ ನಮ್ಮನೆಗೆ ಅಷ್ಟೆಲ್ಲ ಅನ್ಯಾಯ ಮಾಡಿರೋರು ತಿರ್ಗಾನ ನಮ್ಮನೆ ಬಾಗಿಲಿಗೆ ಬಂದೇವ್ರಲ್ಲ, ನಾಚಿಕೆಟ್ಟವು. ನಾಚಿಕೆ ಆಗಲ್ವಂತೆ ಅವ್ರಿಗೆ. ಎದ್ದು ಹೋಗ ಕೇಳು ಆಸಕ್ಕೆ. ಅಯ್ಯೋ ನೋಡ್ದೇನಪ್ಪ ಅಲಸ್ಮಕ್ಕ ಹೆಂಗ್ ಮಾತಾಡ್ತಾಳೆ ಅಂತನ. ನಾವು ಅವ್ರ ಮನೆ ಬಾಗಿಲಿಗೆ ಬಂದಿದ್ದೀವಿ ಅಂತ ಹೇಳಿ ನಮ್ಮನೆ ನಾಸಿ ಕೆಟ್ಟವು ಅಂದ್ಬಿಟ್ಲಲ್ಲ. ಅಯ್ಯೋ ಇಂಥ ಮಾತೆಲ್ಲ ಕೇಳಿಸ್ಕೊಂಡು ನಾವಿನ್ನ ಇಲ್ಲೇ ಕುಕ್ಕೊಂಡಿರ್ಬೇಕೆ? ಬಾ ಎದ್ದು ಹೋಗಣ ಸುಮ್ಮನೆ. ನನಗಂತೂ ಇಲ್ಲಿ ಕುಕ್ಕಮ್ಮಕ್ಕೆ ಆಗ್ತಿಲ್ಲ ಅವಳು ಮಾತು ಕೇಳಿಸ್ಕೊಂಡು. ಏನು ಮಾಡೋಕ್ಕಾಗಲ್ಲ ಕಣಿ ಕಾಳಿ. ಬಾಯಿ ಮುಚ್ಕೊಂಡು ಕುತ್ಕ ನೀನು. ನಮ್ಮ ಕೆಲಸ ಆಗಬೇಕು ಅಂದರೆ ನಾವೇನು ಮಾತಾಡಬಾರ್ದು. ಸುಮ್ಮನೀರು. ಹೆಂಗಾದ್ರೂ ಮಾತಾಡಲಿ ಅವಳು. ನೀನೇನು ಮಾತಾಡೋಕೆ ಹೋಗ್ಬೇಡ. ಬಾಯಿ ಮುಚ್ಕೊಂಡು ಕುಕ್ಕ. ಏನೂ ಆಗಲ್ಲ, ಒಂದು ಅರ್ಧ ಗಂಟೆ. ಲಸ್ಮಕ್ಕ ಏನೋ ಮಾತಾಡಬೇಕು ಅಂತ ಬಂದೇವ್ರೆ. ನೀನು ಹಿಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರಮ್ಮ. ಹಂಗೆಲ್ಲ ಮಾತಾಡಿರಿ ಬೇಜಾರು ಮಾಡ್ಕೊಂಬಲ್ಲ ಅವರು. ಸುಮ್ಮನಿರಿ, ಏನು ಮಾತಾಡಬೇಡ. ಅವ್ರಿಗೆ ಯಾಕೆ ಬೇಜಾರಾಗುತ್ತೆ? ಬೇರೆಯವ್ರಿಗೆ ಬೇಜಾರಾಗಂಗೆ ಮಾಡ್ತಾರೆ. ಅಲ್ಲ ನನ್ನ ಗಂಡನ್ನ ಕಾಲು ಮುರಿಸಿ ಮೂಲೆ ಕುಕ್ಕಮ್ಮಂಗೆ ಮಾಡಿರಲ್ಲ. ಅಲ್ಲ ನಾವು ಏನು ಅನ್ಯಾಯ ಮಾಡಿದ್ವಿ ಅವರಿಗೆ? ನಾವೇನಾದರೂ ಅವ್ರದ ಬಾಸಕ್ಕೆ ತಿಂದಿದ್ವಿ? ಇನ್ನು ನಮ್ದು 5 ಎಕರೆ ಜಮೀನ ಅವರು ಅಷ್ಟು ವರ್ಷದಿಂದ ಮಾಡ್ಕೊಂಡು ತಿಂದೇವ್ರಿ. ನಾವೇನೋ ನೆನ್ನೆ ಮೊನ್ನೆ ಒಂದು ಸ್ವಲ್ಪನ ಕೋರ್ಟಿಗೆ ಓಡಾಡಿ ಬಿಡಿಸ್ಕೊಂಡಿದೀವಿ. ಅದೇ ಹೊಟ್ಟೆ ಊರಿಗೆ ನನ್ನ ಗಂಡನ ಕಾಲು ಮುರಿದೇವ್ರಲ್ಲ. ನಾವು ಸಾಲ ಮಾಡ್ಕೊಂಡಿದೀವಿ. ಸಾಲ ಹೆಂಗೆ ತೀರಿಸ್ಬೇಕು ಈಗ? ನನ್ನ ಗಂಡ ಮನೆ ಕುಕ್ಕೊಂಡಿದ್ರೆ ಈಗ ನಾವು ರಾಗಿ ಹಾಕಿದೀವಿ, ಹತ್ತಿ ಹಾಕಿದೀವಿ, ತೆಂಗಿನ ಗಿಡಕ್ಕೆ ನೀರು ಇಕ್ಬೇಕು. ಎಲ್ಲ ನಾನು ಒಬ್ಬಳೇ ನೋಡ್ಕೋಬೇಕು. ಹೆಣ್ಣೆಂಗ್ಸ್ ಕೈಲಿ ಎಲ್ಲ ಮಾಡೋಕ್ಕಾಗುತ್ತೆ? ನೀನು 7 ಗುಂಡ ಕೈ ಯಾರನ್ನ ಹಿಂಗೆ ಮಾಡ್ತಾರೆ? ಅಲ್ಲ ನಮ್ಮ ಮೇಲೆ ದ್ವೇಷ ಇದ್ದೆ ಎದುರು ಬದ್ರೆ ನಿಂತ್ಕೊಂಡು ಹೋರಾಡಬೇಕು. ಹಿಂಗೆ ಹಿಂದಿಂದ ಬಂದು ಕಾಲು ಮುರ್ಸೋದು ಕೈ ಮುರ್ಸೋದು ಮಾಡಬಾರ್ದು. ಏಡಿಗಳು ಮಾಡೋ ಕೆಲಸ ಅದು. ಲಸ್ಮಕ್ಕಯ್ಯ ಈಗ ಏನೋ ತಿಳಿದೆ ತಪ್ಪಾಗ್ಬಿಟ್ಟೈತೆ. ನಮ್ಮ ನೇತ್ರಗೂ ಅಷ್ಟು ಬುದ್ಧಿ ಇಲ್ಲ. ನೇತ್ರನ ಮಾತು ಕಟ್ಕೊಂಡು ನಮ್ಮ ತಾತ ಹಿಂಗೆ ಮಾಡಿಬಿಟ್ಟು, ಅದಕ್ಕೆ ನಾನು ನಿಮ್ಮ ತಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅದನ್ನೆಲ್ಲ ಮರೆತು ಕೂತ್ಕೊಂಡು ಮಾತಾಡೋಣ. ಏನೋ ಕೇಳ್ಕೋಬೇಕು ನಿನ್ನ. ಅದಕ್ಕೆ ನಮ್ಮ ಅಪ್ಪಯ್ಯ ಅಮ್ಮಯ್ಯನೂ ಬಂದೇವ್ರೆ ನಿಮ್ಮ ಮನೆಗೆ. ನೀನು ಹಿಂಗೆಲ್ಲ ಮಾತಾಡಿರೆ ರಾಜ ನೀನು ಮಾತಾಡಬೇಡ, ಸುಮ್ಮನಿರು. ನಮಗೆ ಎಷ್ಟು ಹೊಟ್ಟೆ ಉರಿದೈತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ಮಾತಾಡಕ್ಕೆ ಬರಬೇಡ ಮಧ್ಯದಾಗಿ. ನಾನು ಯಾರ ಮಾತು ಕೇಳಲ್ಲ. ನೋವು ಅನುಭವಿಸಿರೋದು ನನಗೆ ಗೊತ್ತೈತಿ. ನಿಮಗೇನು ಗೊತ್ತು? ಕಣಪ್ಪ ರಾಜ. ಅಲ್ಲ ಇಂಥ ಕೆಲಸ ಮಾಡ್ಬೋದೆ? ನಿನ್ನ ತಂಗಿನೂ ನಿಮ್ಮ ತಾತನೂ ಸೇರ್ಕೊಂಡು ನಾವು ನ್ಯಾಯ ರೀತಿಲಿ ನಮ್ಮ ಹೊಲನ ನಾವು ಪಡ್ಕೊಂಡಿದೀವಿ ಅಷ್ಟೇನೆ. ಅದೇ ದ್ವೇಷಕ್ಕೆ ಹಿಂಗೆಲ್ಲ ಮಾಡ್ತಾರೆ ಯಾರನ್ನ? ಹಿಂಗೆಲ್ಲ ಮಾಡಿಬಿಟ್ಟು ಹಿಂಗೆ ಮನೆ ಬಾಗಿಲಿಗೆ ಬಂದರೆ ಸಿಟ್ಟು ಬರ್ದಂಗಿರುತ್ತೇನಾ? ಅಲ್ಲ ಹೇಳು ನೀನೇನೆ. ನಿಮ್ಮ ಅಪ್ಪಯ್ಯಗೂ ಅಮ್ಮಯ್ಯಗೂ ಯಾರನ್ನ ಹಿಂಗೆ ಮಾಡಿದ್ರೆ ನೀನು ಸುಮ್ಮನಿರ್ತಿದ್ದ? ಅದು ಕೆಂಚಕಯ್ಯ, ನಾನೇನು ನನ್ನ ತಂಗಿ ನಮ್ಮ ತಾತ ಮಾಡಿರೋದು ಸರಿ ಅಂತ ಹೇಳ್ತಾ ಇಲ್ಲ. ಅವ್ರು ಮಾಡಿರೋ ತಪ್ಪೇನೆ. ಈಗ ತಪ್ಪಿಗೆ ತಕ್ಕಾಗ ಶಿಕ್ಷೆ ಆಗೈತೆ. ಅವ್ರಿಗೆ ಜೈಲ್ನಾಗ ಕೊಳಿತಾ ಇದ್ದಾರೆ. ಅದಕ್ಕೇನೆ ಅವ್ರು ಜೈಲ್ನಾಗಿದ್ರೆ ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿಗೆ ಯಾಕೆ ಬಂದಿದ್ದೀರಾ ನೀವೆಲ್ಲರೂ? ಲಸ್ಮಕಯ್ಯ ಕುಕ್ಕಂಡು ಮಾತಾಡು. ಯಾಕೆ ನಿಂತೇ ಇದ್ದೀರಾ? ಗುಂಡಜ್ಜಿ ಕುಕ್ಕಳ್ರಿ. ನೀವು ಕುಕ್ಕಂಡು ಮಾತಾಡಿದ್ರೆ ಬಗೆಹರಿಯುತ್ತೆ. ಸುಮ್ಮನೆ ಯಾಕೆ ನಿಂತ್ಕೊಂಡಿದ್ದೀರಾ ನೀವು 3 ಜನನು? ಕೆಂಚಕಯ್ಯ ಕುಕ್ಕ ನೀನು. ಗುಂಡಜ್ಜಿ ಕುತ್ಕೊಳ್ರಿ. ಮಲ್ಲಿ ನೀನು ಈ ವಿಷಯದಾಗೆ ಮಾತಾಡಬೇಡ, ಸುಮ್ಮನೆ ಇರು. ಇಲ್ಲ ಕಣಕ್ಕ, ನಾನಂತೂ ಈ ವಿಷಯದಾಗೆ ತಲೆ ಹಾಕಲ್ಲ. ಸುಮ್ಮನೆ ಏನೋ ನಮ್ಮ ಅತ್ತೆ ಮಾವ ಹಬ್ಬ ಜೊತೆಗೆ ಅಂತ ಕರೆದ್ರು ಬಂದಿದ್ದೀನಿ ಅಷ್ಟೇನೆ. ನಿಮ್ಮ ನೋವು ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಕುತ್ಕೊಳ್ರಿ ಅಂತ ಹೇಳಿದೆ ಅಷ್ಟೇನೆ. ಕುಕ್ಕಳ್ರಿ. ನೀ ಇಷ್ಟೊತ್ತಂತ ನಿಂತ್ಕೊಂಡಿದ್ದೀರಿ. ಲಸ್ಮಕ್ಕ ಮಲ್ಲಿ ಹೇಳ್ತೀರ ಸರಿಯಾಗೈತೆ. ಕುಕ್ಕಂಡು ಮಾತಾಡೋಣ. ಕುಕ್ಕಳಮ್ಮ
ಮಾತಾಡಕ್ಕೆ ಏನು ಉಳ್ದಿಲ್ಲ ಕಣ್ಗುಂಡಜ್ಜಿ. ಸುಮ್ಮನ ಎದ್ದೋಗ ಕೇಳು, ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅವ್ರ ಜೊತೆಗೆ. ಲಸ್ಮಕ್ಕ ನಿಂತ್ಕಳೆ ಬಾ ಕೂಕ ಬರ್ರಿ ಮಾತಾಡೋಣ. ಯಾಕಂಗ್ ಓಡೋಗ್ತೀಯ? ಬಾರಿ ಇಲ್ಲಿ. ಅಯ್ಯೋ ಗುಂಡಜ್ಜಿ ಏನಿದು? ಲಸ್ಮಕ್ಕ ಅದೇ ಹೋಗ್ಬಿಡ್ತು ಒಳಕ್ಕೆ. ಕರಿ ಗುಂಡಜ್ಜಿ, ಮಾತಾಡ್ಕೊಂಡು ಹೋಗ್ತೀವಿ. ಏನೋ ತಪ್ಪಾಗ್ಬಿಟ್ಟೈತೆ. ಮನೆ ಬಾಗ್ಲವರೆಗೂ ಬಂದವ್ರನ್ನ ಹಿಂಗೆ ಮಾತಾಡಿಸ್ದಂಗೆ ಒಳಕ್ಕೆ ಹೋದ್ರೆ. ಭಾಗ್ಯಮ್ಮ ಬಾರಿ ಲಸ್ಮಕ್ಕನ ಕರ್ಕೊಂಬರೋಗು. ಒಳಕ್ಕೆ ಹೋದ್ಲವಳು. ಕುಕ್ಕಂಡು ಮಾತಾಡ್ಬೇಕು. ಈ ಮನೆ ಬಾಗ್ಲವರೆಗೂ ಬಂದವ್ರನ್ನ ಹಿಂಗೆ ಮಾತಾಡ್ದಂಗೆ ಹಂಗೆ ಒಳಕ್ಕೆ ಹೋಗ್ಬಾರ್ದು. ಕರ್ಕೊಂಬರ್ಬಾ ಇಲ್ಲಿ ಹೇಳ್ತೀನಿ. ಅಯ್ಯೋ ಇದೇನಿದು? ಇವಳು ಹಿಂಗೆ ಮಾತಾಡ್ದಂಗೆ ಕೊಯ್ಯನ್ ಒಳಕ್ಕೆ ಅದೇ ಹೋದ್ಲು. ಅಯ್ಯೋ ಹಂಗಾದ್ರೆ ಇವ್ರಂತೂ ಕೇಸ್ ವಾಪಸ್ ತಾಮಲ್ಲ. ನಮ್ಮ ಅಪ್ಪ ಇನ್ನು ನನ್ನ ಮಗಳು ಜೈಲ್ನಾಗೆ ಕೊಳಿಬೇಕಾಗುತ್ತೆ. ಅಯ್ಯೋ ಬರುತ್ತಿರುವ ಅಯ್ಯಮ್ಮ, ಬಂದ್ಮೇಲೆ ಮಾತಾಡೋಣ. ಗುಂಡಜ್ಜಿ ಐತಲ್ಲ ಹೇಳ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.